ಹಾಲಲ್ಲಿ ಚಿನ್ನದ ಅಂಶ ಇದೆ. ಮೇಲೆ ಯಾವ ರೀತಿ ಇರುತ್ತೆ, ಸುರುಳಿ ಇರುತ್ತೆ. ವಿಶೇಷವಾಗಿ ಮೆಮೊರಿ ಪವರ್ ಸವೇತ, ಕ್ಯಾಲ್ಸಿಯಂ ಕಮ್ಮಿ ಅಂತಾರೆ. ಮತ್ತೆ ಗೀರ್ ತಳಿ ಯಾವ ಭಾಗದ್ದು ಅಂತ ಸುಮ್ಮನೆ ಕೆಲವರು ಗೀರ್ ಗುಜರಾತದು ಅಂತಾರೆ. ಗುಜರಾತ್ ಅಲ್ಲಿ ಬಂದು ಗೀರ್ ಅರಣ್ಯ ಪ್ರದೇಶದ ಸುತ್ತಮುತ್ತ ಯಥೇಚ್ಛವಾಗಿ ಸಿಗತ್ತೆ. ಈ ಗೀರ್ ವಿಶೇಷ ಏನಪ್ಪಾ ಅಂದ್ರೆ ಇದ್ರ ಹಾಲಲ್ಲಿ ಚಿನ್ನದ ಅಂಶ ಇದೆ. ಮತ್ತೆ ಇದನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ ನಾನು ಸಿಂಪಲ್ ಆಗಿ ಹೇಳಿದೆ ನಿಮ್ಗೆ. ನೋಡಿ, ಈ ಕತ್ತಿನ ಭಾಗದಲ್ಲಿ ನೋಡಿ ಕಿವಿಗಳು ನೋಡಿ ಒಂದಕ್ಕೊಂದು ನ್ಯಾಚುರಲ್ ಆಗಿ ಟಚ್ ಆಗ್ಬೇಕು. ಕಾಣಿಸ್ತಾ ಇದೆ ಮೇಡಮ್ ನಿಮ್ಗೆ? ನೋಡಿ, ಕತ್ತಿನ ಕೆಳಗಡೆ ಒಂದಕ್ಕೊಂದು ನೋಡಿ ಈ ರೀತಿ ಟಚ್ ಆಗ್ಬೇಕು. ಆ ರೀತಿ ಮತ್ತೆ ಈ ಎಲೆ, ಮಾವಿನ ಎಲೆ ಯಾವ ರೀತಿ ಇರುತ್ತೆ, ಸುರುಳಿ ಇರುತ್ತೆ. ಆ ರೀತಿ ಇದು ಸುರುಳಿ ಇದ್ರೇನೆ ಗಿರ್ರಸು. ಮತ್ತೆ ಹಣೆ ಈ ರೀತಿ ಹಿಂದಕ್ಕೆ ಬೆಂಡಾಗಿರ್ಬೇಕು ಫುಲ್ಲು. ಕೊಂಬು ಈ ರೀತಿ ಕೆಳಗಡೆ ಬಂದು ಈ ರೀತಿ ಮೇಲೆ ಹೋಗಿರ್ಬೇಕು. ಮತ್ತೆ ಭುಜ ನೋಡ್ಬೋದು ಇರೋದು ಯಾವ ರೀತಿ ಗಾತ್ರ ಇದೆ ಅಂದ್ರೆ, ಕೆಲವರೆಲ್ಲ ಇದೇನಪ್ಪ ಎತ್ತ ನಂದಿ ಅಂತಾರೆ, ಬಟ್ ನಂದಿ ಅಲ್ಲ ಇದು. ನೋಡಿ, ಹಾಲು ಕೊಡುವಂತ ದೇಸಿ ಗೋತಳಿ. ಬಾ ಹೇಯ್, ನೋಡ್ಬೋದು ಕೆಚ್ಚಲು ಯಾವ ರೀತಿ ಸಾಧು ಇದೆ ಅಂತ. ಇದು ಯಾರೇ ಮುಟ್ಲಿ ಏನು ಮಾತಾಡಲ್ಲ ಅಂತ ಸಾಧು ಗುಣ ಇರುವಂತ ದೇಸಿ ತಳಿಗಳಲ್ಲಿ ಗೀರ್ ತಳಿನೂ ಒಂದು. ಇದು ಹಾಲಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ, ಮತ್ತೆ ಚಿನ್ನದ ಅಂಶ ಇದೆ ಅಂತ ಗುಜರಾತ್ ಯೂನಿವರ್ಸಿಟಿ ಅವರು ಸಂಶೋಧನೆ ಮಾಡಿ ಸಾಬೀತುಪಡಿಸಿದ್ದಾರೆ. ಮತ್ತೆ ಇದ್ರ ಹಾಲಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಮೆಮೊರಿ ಪವರ್ ಚೆನ್ನಾಗಿ ಬರುತ್ತೆ, ಬುದ್ಧಿಶಕ್ತಿ ಚೆನ್ನಾಗಿ ಬರುತ್ತೆ. ಮತ್ತೆ ಏಜ್ ಆಗಿರೋರಿಗೆ, ಮೂಳೆ ಅಂತವ್ರಿಗೆಲ್ಲ ಇದ್ರದ್ದೊಂದು ಹಾಲು ವಿಶೇಷವಾಗಿ ಡೈಲಿ ಕುಡಿಬಹುದು. ಮತ್ತೆ ದೇಸಿ ತಳಿ A2 ಮಿಲ್ಕ್ ಅನ್ನೋರಿಗೆ ಇದೊಂದು A2 ಮಿಲ್ಕ್ ಅಲ್ಲಿ ಇದೊಂದು ಸಹ ಒಂದು. ಇದು ನೋಡ್ಬೋದು ಭುಜ ನೋಡಿ ಎಷ್ಟು ಯಾವ ರೀತಿ ಇದೆ ಅಂತ. ಈ ತರ ಇದ್ರೆ ಇದು ಸೂರ್ಯಕೇತಿ ನಾಡಿ. ಕೆಲವರು ಗೋಪುರ ಅಂತಾರೆ, ಕೆಲವರು ಭುಜ ಅಂತಾರೆ, ಕೆಲವರು ಹಂಪ್ ಅಂತಾರೆ. ಈ ರೀತಿ ಇದ್ರೆ ಮಾತ್ರ ನಮ್ ದೇಸಿ ತಳಿಗಳು. ನೀವು ಇದ್ರಲ್ಲಿ ನೋಡ್ಬೋದು ಈ ರೀತಿ ಹಂಪಿಲ್ಲ ಅಂದ್ರೆ ದೇಸಿ ತಳಿ ಅಲ್ಲ. ಈ ಒಂದು ತಳಿಗಳು ಬಂದು ನಮ್ದು ಸಮುದ್ರ ಮಂಥನ ಆದಾಗ ಮೊದಲು ಬಂದು ಕಾಮಧೇನು ಬಂತು. ನಮ್ಮ ಭಾರತ ದೇಶದಲ್ಲಿ ಕಾಮಧೇನು ದೇಸಿ ತಳಿಗಳಲ್ಲಿ ಇದು ಒಂದು ತಳಿ. ನಮ್ಮ ದೇಸಿ ತಳಿಗಳು ಮಾತ್ರ ಈ ರೀತಿ ಭುಜ ಇರುತ್ತೆ. ನೀವು ಅದೇ ಇಂಗ್ಲೆಂಡ್ ಅವ್ರದ್ದಾಗ್ಲಿ, ಬ್ರೆಜಿಲ್ ಅಲ್ಲೆಲ್ಲ ಹೋದ್ರೆ HF ಜರ್ಸಿ ಇರುತ್ತೆ. ಅವಕ್ಕೆ ಯಾವಕ್ಕೂ ಈ ರೀತಿ ಹಂಪಿರಲ್ಲ, ಒಂದೇ ಫ್ಲಾಟ್ ಅಲ್ಲಿ ಇರುತ್ತೆ. ಅವೆಲ್ಲ ಹಂದಿ ಜಿನ್ಸು, ಅದೆಲ್ಲ A1 ಪ್ರೋಟೀನು ಅಥವಾ A1 ಮಿಲ್ಕ್ ಅಂತಾರೆ. A2 ಮಿಲ್ಕ್ ಇರಬೇಕು ಅಂದ್ರೆ ಈ ರೀತಿ ಭುಜ ಇರಬೇಕು. ಇಷ್ಟೊಂದು ಸಾಧು ಇರುವಂತ ಗಿರ್ ತಳಿಗಳು ಕೆಲವರೆಲ್ಲ ರೈತರು ಅನ್ಕೊಂಡಿರ್ತಾರೆ ಎಲ್ಲಿ ಸಿಗ್ತಾವಪ್ಪ ಏನು ಅಂತ. ನಮ್ಮ ಫಾರಮ್ ಅಲ್ಲಿರುವಂತ ಈ ತಳಿ ದಿನಕ್ಕಿದ 18 ಲೀಟರ್ ಹಾಲು ಕೊಡ್ತಾ ಇದೆ. ಬೇಕಾದ್ರೆ ಇದು ನಿಮ್ಗೆ ಲೈವ್ ಮಿಲ್ಕಿಂಗ್ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಯಾರಾದ್ರೂ ರೈತರು ಬರೋಂಗಿದ್ರೆ ಅವರೇ ಹಾಲು ಕರೆದು ನೋಡ್ಬೋದು. ಮತ್ತೆ ಈ ತರ ತಳಿ ಬೇಕಾದ್ರೆ ನಮ್ಮಲ್ಲಿ ನಮ್ಮ ಫಾರಮ್ ಅಲ್ಲಿ ಸೇಲ್ ಮಾಡಲ್ಲ. ಬಂದವರೆಲ್ಲ ಇದು ಕೊಡಿ ಅಂತ ಇರ್ತಾರೆ. ನಾವು ಈ ರೀತಿ ದೇಸಿ ತಳಿ ತರಿಸ್ಕೊಡ್ತೀವಿ. ಯಾಕಂದ್ರೆ ನಾವು ಇದರಲ್ಲಿ ಒಂದು 13 ವರ್ಷದಿಂದ ನಮ್ಗೆ ಇದರಲ್ಲಿ ಗೊತ್ತಿರೋದ್ರಿಂದ ಈ ಒಂದು ತಳಿ ಎಲ್ಲಿ ಸಿಗತ್ತೆ, ಎಲ್ಲಿ ಸೆಲೆಕ್ಟ್ ಮಾಡ್ರೆ ಕರೆಕ್ಟಾಗಿ ಹಾಲು ಕೊಡತ್ತೆ ಅನ್ನೋ ನಮ್ಗೆ ಗೊತ್ತಿರೋದ್ರಿಂದ ಇದನ್ನ ಬಂದು ನೀವು ಕೇಳಿದ್ರೆ ನಾವು ಬೇಕಾದ್ರೆ ತರಿಸ್ಕೊಡ್ತೀವಿ. ಮತ್ತು ಇದ್ರ ಬಗ್ಗೆ ಮಾಹಿತಿ ಬೇಕು, ತರಬೇತಿ ಬೇಕು, ನಾವು ಈ ರೀತಿ ದೇಸಿ ತಳಿಗಳು ಸಾಕಬೇಕು ಅನ್ನೋಂಗಿದ್ರೆ ನೀವು ಬಂದು ಸಂಪರ್ಕ ಮಾಡ್ಬೋದು. ಉಚಿತವಾಗಿ ನಾವು ನಿಮಗೆ ಯಾವ ರೀತಿ ದೇಸಿ ತಳಿ ಸಾಕಬೇಕು ಅಥವಾ ಯಾವ್ದು ಶುದ್ಧ ದೇಸಿ ತಳಿ ಅನ್ನೋದು ನಾವು ಹೇಳ್ಕೊಡ್ತೀವಿ. ಇದಕ್ಕೆ ಯಾವುದೋ ನಾವೇನು ಚಾರ್ಜ್ ಏನು ಮಾಡಲ್ಲ. ಮತ್ತು ನಮ್ಮ ಈ ದೇಸಿ ತಳಿಗೆ ನಾನು ವಿಶೇಷವಾಗಿ ನಿಮ್ಗೆ ಏನು ಹೇಳಿದ್ದು ಅಂದರೆ ಇದು ಫೇಮಸ್ಸು. ಇಡೀ ಇವತ್ತು ಗಿರ್ರಸ್ಸು ಅಂದರೆ ಬ್ರೆಜಿಲಲ್ಲಿ ಸಹ ಇದೆ. ಬ್ರೆಜಿಲಲ್ಲಿ ಇವತ್ತು ದಿನಕ್ಕೆ ಇದೇ ದೇಸಿ ತಳಿ ತೊಗೊಂಡಾಗ ಅವ್ರನ್ನ ಸ್ವಲ್ಪ ಕ್ರಾಸ್ ಮಾಡಿ 100 ಲೀಟ್ರ್ ಕರೀತಾ ಇದಾರೆ ಪರ್ ಡೇ. ಅಂಥ ಒಂದು ದೇಸಿ ತಳಿ ಆಗಿರೋದ್ರಿಂದ ಇದನ್ನ ನಾವು ಸಹ ಸಾಕ್ಬೋದು. ಇದು ವಿಶೇಷವಾಗಿ ಏನಂದರೆ ಬರೀ ಹೈನುಗಾರಿಕೆಗೆ ಆಗುತ್ತೆ, ಯಥೇಚ್ಛವಾಗಿ ದೇಸಿ ಹಾಲು ಕೊಡುತ್ತೆ. ದಿನಕ್ಕೆ ಕನಿಷ್ಠ ಅಂದ್ರೆ ಈ ಒಂದು ಗಿರ್ರಸ್ಸುಗಳಲ್ಲಿ ಮಿನಿಮಮ್ 10 ಲೀಟ್ರಿಂದ 20-25 ಲೀಟರ್ ಕರೆಯೋ ಗಂಟ ಶಕ್ತಿ ಇದೆ ಈ ಒಂದು ದೇಸಿ ತಳಿಗಳಲ್ಲಿ. ಭಾಳ ವಿಶೇಷ ಸಾಧು ಗುಣ. ಆದ್ರಿಂದ ಇದನ್ನ ನಾವು ಮಕ್ಕಳು ಮರಿ ವಯಸ್ಸಾಗಿರೋರು ಯಾರು ಮುಟ್ಟಿದ್ರು ಏನು ಮಾಡಲ್ಲ. ಇಂಥ ಸಾಧು ಇರುವಂಥ ಹಸಿಗಳು ಸೆಲೆಕ್ಟ್ ಮಾಡಿ ತಗೊಂಬಂದು ಸಾಕೊಬೇಕು. ಇನ್ನು ಕೆಲವರೆಲ್ಲ ಗೀರು ಅಂತೇಳಿ ನಮ್ಮ ಕಡೆ ಈ ಹಳ್ಳಿಕಾರ ಹಸುಗಳನ್ನ ನಮ್ಮ ಊರಲ್ಲಿ ಹಳ್ಳಿ ಭಾಗದಲ್ಲಿ ದೊಡ್ಡಿ ಅಂತ ಹೇಳ್ತಾರೆ. ಏನೋ ಬೆಳಗ್ಗೆ ಕಾಡಿಗೆ ಬಿಟ್ಬಿಡೋದು, ಸಂಜೆ ತಗೊಂಬಂದು ಕೊಟ್ಟಿಗೆನಲ್ಲಿ ಕೂಡಾಕ್ತೀವಿ. ಆ ರೀತಿ ಹಸುಗಳು ತಗೊಂಬಂದು ಗಿರು ಅಂತ ಮಾರಾಟ ಮಾಡಿ ಎಷ್ಟೋ ಜನಕ್ಕೆ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಇದನ್ನ ನಾವು ತಗೊಂಬಕ್ ಮುಂಚೆ ಅವ್ರ ಒರಿಜಿನಲ್ ಬ್ರೀಡ್ ಅವ್ರಿಗೆ ಅನುಭವ ಇದೆಯಾ ಅಥವಾ ಕಟ್ಟಾಗಿ ಸಾಕಿದಾರ, ಅವ್ರ ಹತ್ರ ಹಾಲು ಎಷ್ಟು ಕರೀತಾ ಇದೆ ಅದೆಲ್ಲ ನೋಡಿ ತಗೊಬೇಕು. ಸುಮ್ಮನೆ ಯಾಮಾರಿ ತಗೊಂಡ್ರೆ ಇದ್ರಲ್ಲಿ ಲಾಸ್ ಆಗ್ತಾರೆ. ಮತ್ತು ಡೈರಿ ಮಾಡೋರು ನಾಟಿ ಹಸು ಹಾಲು ಇದರಲ್ಲಿ ತುಪ್ಪ ಬಂದು ನಾನು 3,000 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೆ 1 kg. ಹಾಲು 100-120 ರೂಪಾಯಿ ಮಾರಾಟ ಆಗ್ತದೆ. ಅಷ್ಟೊಂದು ವಿಶೇಷ ಸ್ಪೆಷಲ್ಲು. ಇದರಲ್ಲಿ ಯಾವುದೇ ರೀತಿ ನಮ್ಗೆ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ವರ್ಷಕ್ಕೆ ಒಂದು ವರ್ಷ ಅಥವಾ 1 ವರ್ಷದ ಮೇಲೆ 2 ತಿಂಗಳಿಗೆಲ್ಲ ಒಂದು ಕರು ಕೊಡುತ್ತೆ. ಮಿನಿಮಮ್ ಇದು 20-25 ವರ್ಷ ಇದೇನು ಜೀವಿತಾವಧಿ ಇರುತ್ತೆ, ಆಯುಷ್ ಇರುತ್ತೆ. ಮತ್ತು ಕನಿಷ್ಠ ಅಂದರೆ ಒಂದು 10-15 ಕರು ಕೊಡುತ್ತೆ ಇದು ಒಂದು ಅದರ ಆಯುಷ್ ಅವಧಿಯಲ್ಲಿ. ಆದ್ದರಿಂದ ಈ ಒಂದು ದೇಸಿ ತಳಿಗಳು ನಾವೆಲ್ಲ ಸಾಕೋಣ. ಮತ್ತು ಇದನ್ನೆಲ್ಲ ಉಳಿಸಿ HF ಜರ್ಸಿ ಬದಲು ಈ ಒಂದು ದೇಸಿ ತಳಿ ಸಾಕಿ
ನಾವು ಹೈನುಗಾರಿಕೆ ಮಾಡೋಣ. ಮತ್ತೆ ಒಂದು ದೇಶಿ ಹಸು ಇದ್ರೆ ನಮ್ ಕನಿಷ್ಠ ಅಂದ್ರೆ ಏನಿಲ್ಲ ಅಂದ್ರೂ 20 ಎಕರೆ ರಾಸಾಯನಿಕ ಮುಕ್ತ ಕೃಷಿ ಮಾಡ್ಬೋದು. ಆದ್ರಿಂದ ರೈತರೆಲ್ಲ ಆದಷ್ಟು ದೇಶಿ ಹಸುಗಳು ಸಾಕೋಣ. ನೀವು ಹಳ್ಳಿಕಾರಾದ್ರೂ ಸಾಕಿ, ಗಿರ್ ಆದ್ರೂ ಸಾಕಿ, ಯಾವ್ದಾದ್ರು ಸಾಕಿ. ಈ ತರ ಭುಜ ಇರುವಂತ ಹಸುಗಳನ್ನ ಸಾಕ್ಬೇಕು. ಅದಕ್ಕಾಗಿ ನನ್ಗೆ ಎಲ್ಲರಲ್ಲೂ ಮನವಿ ಮಾಡ್ಕೊಂತೀನಿ.